ಜೈ ಹಿಂದ್ ಎಲ್ಲ ನನ್ನ ಅಗ್ನಿವೀರ ಟೈಗರ್ಸ್ಗಳಿಗೆ ಯಾರೆಲ್ಲ ಮಂಗಳೂರು ರ್ಯಾಲಿಗೆ ಹೋಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳ ಜನವರಿ 28ನೇ ತಾರೀಕಿನಿಂದ ಹಿಡಿದು ಫೆಬ್ರವರಿ 14ನೇ ತಾರೀಕಿನವರೆಗೆ ಮೂಡಬಿದ್ರಿಯಲ್ಲಿ ಸ್ವರಾಜ್ ಮೈದಾನದಲ್ಲಿ ಯಾರೆಲ್ಲ ರ್ಯಾಲಿಗೆ ಅಟೆಂಡ್ ಆಗ್ತಿದ್ರಲ್ಲ, ಸೊ ಡಾಕ್ಯುಮೆಂಟ್ಸ್ಗಳು ಏನ್ ಬೇಕಾಗ್ತಾವು, ಅಲ್ಲಿಗೆ ಹೋಗ್ಬೇಕಾದ್ರೆ ಏನೆಲ್ಲ ದಾಖಲಾತಿಗಳನ್ನ ತಗೊಂಡು ಹೋಗ್ಬೇಕು ಅನ್ನೋದನ್ನ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ತಪ್ಪದೇನೆ ಈ ಮಾಹಿತಿಯನ್ನ ಪ್ರತಿಯೊಂದು ವಿದ್ಯಾರ್ಥಿಗೆ ಶೇರ್ ಮಾಡ್ರಿ, ಬಹಳ ಹೆಲ್ಪ್ಫುಲ್ ಆಗುತ್ತಾ. ಓಕೆ, ಈ ತರದ ಒಂದು ಫೈಲ್ ಅನ್ನ ಕಂಪಲ್ಸರಿ ಆಗಿ ತಗೊಳ್ರಿ. ಸೊ ಈ ಫೈಲ್ ಒಳಗಡೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ನೋಡ್ಕೊಳ್ರಿ, ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನ ಇದರಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡು, ಮೊದಲನೇದಾಗಿ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡು, ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು ಕೂಡ ಬೇಕಾಗುತ್ತಾ. ಆಧಾರ್ ಕಾರ್ಡು ಮತ್ತು SLC ಮಾರ್ಕ್ಸ್ ಕಾರ್ಡ್ ಅಂದ್ರೆ ಫಸ್ಟ್ ಗೆ ನಿಮ್ಮ ನೇಮ್ ಏನಿದೆಯಲ್ಲ, ಸೊ ಇದೇ ತರನಾಗಿ ಇಲ್ಲಿ ಏನ್ ನೇಮ್ ಫಸ್ಟ್ ನೇಮ್ ಇದೆಯಲ್ಲ ಹೆಸರು ಅಂತಿದ್ದಲ್ಲಿ ಕೆಳಗಡೆನೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಈ ತರ ನೇಮ್ ಏನಿರ್ತಲ್ಲ ಎರಡೂ ಕೂಡ ಸೇಮ್ ಆಗಿರ್ಬೇಕು. ಓಕೆ, ಇದು ಮಾತ್ರ ಕಡ್ಡಾಯವಾಗಿರ್ತದ. ನೆಕ್ಸ್ಟ್ ಅದರ ಜೊತೆಗೆ ನಿಮ್ಮ ಹತ್ರ ಏನ್ ಬೇಕಾಗುತ್ತೆ ಅಂದ್ರೆ ಕೋರ್ಟ್ ಅಫಿಡೇವಿಟ್ ನಾನ್ ಜುಡಿಕಲ್ ಅಂತ ಹೇಳಿ. ಸೊ ಈ ಕೋರ್ಟ್ ಅಫಿಡೇವಿಟ್ ಅನ್ನ ಪ್ರತಿಯೊಬ್ಬರು ಕೂಡ 100 ರೂಪೀಸ್ ಬಾಂಡ್ ಇರ್ತದೆ. ಈ ತರದ ಕೋರ್ಟ್ ನಲ್ಲಿ ಹೋದ್ರೆ ನಿಮ್ಗೆ ಟೈಪ್ ಮಾಡಿಬಿಟ್ಟು ಈ ತರದ ಸೀಲ್ ಹಾಕಿ ನಿಮ್ದು ನೋಟರಿ ಕೂಡ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಅದಾದ ತಕ್ಷಣ ನಿಮ್ದು ಸೆಕೆಂಡ್ ಎಲ್ ಸಿ ಬೇಕಾಗುತ್ತಾ. ನೋಡ್ಕೊಡ್ರಿ, ಲಿವಿಂಗ್ ಸರ್ಟಿಫಿಕೇಟ್ ಅಂತ ಹೇಳಿ ಸೆಕೆಂಡ್ LC ಅನ್ನ ಕಡ್ಡಾಯವಾಗಿ ನೀವು ಕೂಡ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಅದರ ಜೊತೆಗೆ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಬೇಕಾಗುತ್ತಾ. ನೆಕ್ಸ್ಟ್ ಅದರ ಜೊತೆಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತಾ. ನೆಕ್ಸ್ಟ್ ಅದಾದ ಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಂಗ್ಲಿಷ್ ನಲ್ಲೇ ಬೇಕಾಗುತ್ತಾ. ನೆಕ್ಸ್ಟ್ ನಿಮ್ಗೆ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಬೇಕಾಗುತ್ತಾ. ನೆಕ್ಸ್ಟ್ ಅದಾದ್ಮೇಲೆ ಡೊಮೆನ್ಸಿಯಲ್ ಸರ್ಟಿಫಿಕೇಟ್, ಡೊಮೆನ್ಸಿಯಲ್ ಮತ್ತು ರೆಸಿಡೆನ್ಸಿಯಲ್ ಯಾವ ತರ ನಿಮ್ಮ ನೇಮ್ ಇರ್ತಲ್ಲ SLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಅದೇ ತರನಾಗಿ ನೇಮ್ ಇರಬೇಕಾಗುತ್ತಾ. ಅಕಸ್ಮಾತ್ ಏನಾದ್ರು ತಪ್ಪಿರ್ತಂದ್ರೆ ಮತ್ತೆ ನೀವು ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಲ್ಲಿ ಕರೆಕ್ಷನ್ ಅನ್ನ ಮಾಡಿಕೊಡ್ಬೇಕಾಗತ್ತಾ. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನಿಮ್ದು ಏನ್ ಬೇಕಾಗುತ್ತೆ ಅಂದ್ರೆ ಅಡ್ಮಿಟ್ ಕಾರ್ಡ್, ನೀವೇನ್ ರ್ಯಾಲಿಗೆ ಹೋಗ್ತಾ ಇದ್ರಲ್ಲ, ಸೊ ಅಡ್ಮಿಟ್ ಕಾರ್ಡ್ ಅನ್ನ ಫಿಸಿಕಲ್ ಏನ್ ಅಡ್ಮಿಟ್ ಕಾರ್ಡ್ ಇರ್ತಲ್ಲ, ಸೊ ಆ ಅಡ್ಮಿಟ್ ಕಾರ್ಡ್ ಅನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೇಕಾಗತ್ತಾ. ನೆಕ್ಸ್ಟ್ 2 ಅಡ್ಮಿಟ್ ಕಾರ್ಡ್ ಗಳನ್ನ ತಗೊಂಡು ಹೋಗ್ರಿ. ಅದರ ಜೊತೆಗೆ ಅಕಸ್ಮಾತ್ ಏನಾದ್ರು ನಿಮ್ಮ ಫಾದರ್ ಬ್ರದರ್ ಯಾರಾದ್ರೂ ನಿಮ್ಮ ಫಾದರ್ ಏನಾದ್ರು ಎಕ್ಸ್ ಸರ್ವಿಸ್ಮೆನ್ ಇದ್ರೆ ನಿಮ್ಮ ಹತ್ರ ರಿಲೇಷನ್ ಸರ್ಟಿಫಿಕೇಟ್ ಇತ್ತಪ್ಪ ಅಂದ್ರೆ ಅದನ್ನು ಕೂಡ ತೆಗೆದುಕೊಂಡು ಹೋಗ್ರಿ. ನೆಕ್ಸ್ಟ್ ಅದರ ಜೊತೆಗೆ ನಿಮ್ಮ ಹತ್ರ ಏನಾದ್ರು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ರೆ NCC ಸರ್ಟಿಫಿಕೇಟ್ ಏನಾದ್ರು ಇತ್ತಂದ್ರೆ ಅದನ್ನು ಕೂಡ ಕಡ್ಡಾಯವಾಗಿ ತೆಗೆದು ಹೋಗ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೀವು ರ್ಯಾಲಿಗೆ ಅಟೆಂಡ್ ಆಗ್ಬೇಕು. ರ್ಯಾಲಿಗೆ ನಿಮ್ಮನ್ನ ಒಳಗಡೆ ಎಂಟ್ರಿ ಮಾಡ್ಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತಂದ್ರೆ ಮೊದಲನೇದಾಗಿ 10ನೇ ತರಗತಿ ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಆಧಾರ್ ಕಾರ್ಡು, ನೆಕ್ಸ್ಟ್ ಅಡ್ಮಿಟ್ ಕಾರ್ಡು, ನೆಕ್ಸ್ಟ್ ಅದರ ಜೊತೆಗೆ ನಾನ್ ಜುಡಿಕಲ್ ಏನ ಕೋರ್ಟ್ ಅಫಿಡೇವಿಟ್ ಅಂತ ಇದೆಯಲ್ಲ, ಸೊ ಆ ಡಾಕ್ಯುಮೆಂಟ್ ಅನ್ನ, ಸೊ ಇಷ್ಟು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇಷ್ಟು ಕಡ್ಡಾಯವಾಗಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಇರ್ತಕ್ಕಂಥ ರೀಸೆಂಟ್ ಆಗಿರ್ತಕ್ಕಂಥ 18ರಿಂದ 20 ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಈ ತರದ ಫೋಟೋಸ್ ಗಳನ್ನ 18ರಿಂದ 20 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಗಳನ್ನ ಕಡ್ಡಾಯವಾಗಿ ತಗೊಂಡು ಹೋಗ್ರಿ. ಓಕೆ, ಇಷ್ಟು ಡಾಕ್ಯುಮೆಂಟ್ಸ್ ಗಳು ಇದ್ರೆ ಸಾಕು, ಇನ್ನು ಯಾವುದೇ ತರನಂತ ಭಯ ಇಲ್ಲ. ಹೋಗ್ಬೇಕಾದ್ರೆ ಸೇಫ್ಟಿಯಾಗಿ ಹೋಗ್ರಿ. ಅದರ ಜೊತೆಗೆ ಈ ತರದ ಒಂದು ಫೈಲ್ ಅನ್ನ ಕಡ್ಡಾಯವಾಗಿ ತಗೊಂಡೋಗಿ ಸ್ನೇಹಿತರೆ. ಈ ತರದ ಫೈಲ್